ನಾನು ಸ್ವತಃ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೆವು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದೆವು, ಎಲ್ಲ ಹತ್ರ ನಿಜ ಹೇಳಿದ ನಿಜ. ನಮಗೆ ಅವರಾದ ಪ್ರಭು ಚವ್ಹಾಣ್ ಬೀದರ್ ಸೌದ ಇವರು ನಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದು 100% 1000% ಸತ್ಯ ಮಾತು. ಅದರಲ್ಲೇ ನೇರಳೆ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞ ಆದಂಥ ಪ್ರಶ್ನೆ. ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಲೀಡ್ ಆಯ್ತು ಸರ್, ಇವತ್ತೆಲ್ಲ ಮಾಡಬೇಕಾಯ್ತು. 2019 ನಮ್ಮ ಸ್ನೇಹಿತರಂತ ಈಶ್ವರ್ ಖಂಡ್ರೆ ಅವರಿಗೆ ಚುನಾವಣೆ ನಿಂತಿರು. ಏನಾಯ್ತು? ನಾವು ಹುಮ್ನಾಬಾದ್ದಾಗೆ 2018ರಾಗ ನಾನು 30,000 28,000 ಗೆಲ್ತೀನಿ. ಅಲ್ಲಿ 30,000 ಲೀಡ್ ಹೋಗ್ತದೆ ಬಿಜೆಪಿ. ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ. ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಕ್ಯಾಂಡಿಡೇಟ್ ಇದ್ದಾಗ 25,000 ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಲ್ಕಿಲಿಂದ ಹೋಗಿದ್ದನ್ನೆಲ್ಲ ಸ್ಟೆಟಿಸ್ಟಿಕ್ಸ್ ತೆಗೆದು ನೋಡಿರ್ಬೇಕಾದ್ರೆ 2019 ಚುನಾವಣೆ MP ದಾಗ ಬಿಜೆಪಿದವ್ರ ಕಾರಣ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಆಲ್ರೆಡಿ ಹೇಳಿದಾರೆ, ನಾನೇ ಹೇಳ್ತಾ ಇದ್ದೀನಿ. ಇಲ್ಲ ಕೇಳಿ, ನಾವೆಲ್ಲರೂ ಕೂಡಿ ಇವತ್ತು ಪಕ್ಷ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಇಡೀ ಬೀದರ್ ಜಿಲ್ಲೆ, ನಾನು ಒಬ್ಬನೇ ಅಲ್ಲ 6-8 ಕ್ಷೇತ್ರಗಳು ಬರ್ತವೆ, ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ. ಇವತ್ತ ನಮ್ಮ ಇವ್ರು ಯಾರು ಸಾಗರ್ ಖಂಡ್ರೆ ಅವ್ರು ಗೆಲ್ಲಬೇಕಾಯ್ತು, ಎಲ್ಲರೂ ಸಹಕಾರ ಇದೆ. ನಾನು ಒಬ್ಬನೇ ಅಂತಲ್ಲ. ಇವತ್ತು ನೀವು ಮಾಧ್ಯಮ ಸ್ನೇಹಿತರು ಪದೇ ಕೇಳ್ತಾ ಇದ್ರಿ ಬೀದರ್ ಮೀಟಿಂಗ್ ಬಂದಾಗ, ಸರ್ ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ, ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅಂತ ಪದೇ ಕೇಳಿದ್ರಿ ನೀವು. ಯಾಕಂತ ನನಗೆ ಅರ್ಥ ಆಗಿದ್ದಿಲ್ಲ. ಇವತ್ತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, 27,000 ಲೀಡ್ ಕೊಟ್ಟಿದ್ದೀವಿ ಹುಮ್ನಾಬಾದಲ್ಲಿ, ಕೊಟ್ಟಿದ್ದೀವಿ ತಾನೆ. ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ. ಇದು ಒಂದೇ ಕೇಳ್ರಿ. ಪರಾಜಿತ ಅಭ್ಯರ್ಥಿಗಳು ಬಂದರು, ಪಾಪ ಕೆಲವೊಂದು ಸಮಸ್ಯೆಗಳಿಂದ ಹೋದರು. ನಾನು ಕೆಲವೊಂದು ವಿಚಾರಗಳು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ಪಡಂಗಿಲ್ಲ. ಇವತ್ತು ಕೆಲವೊಂದು ಪಾಪ ಅವರ ಕೆಲಸಗಳಿವೆ, ಅವ್ರು ಹೆದರ್ಕೊಂಡಿರ್ತಾರೆ. ನಮ್ದೇನು ಕೆಲಸ ಇಲ್ಲ, ನಂದು ಅರಿವಿದ ಏನು ಕೆಲಸ ಇಲ್ಲ, ಅದೆಲ್ಲ ಹಂಚ್ಕೊಂಡಿರ್ತಾರೆ. ಪಾಪ ಈಗ ಅವರು ಬೀದರ್ ಸೌದವ್ರ ಈಗ ಅವ್ರದ್ದೇ ಪಾಪ ಅವ್ರದ್ದು ಇದು ಇದೆ, ಅವ್ರಿಗೆ ಹೆದರಿಕೆ ಇದೆ. ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ, ನಾನು ತೊಂದರೆ ಕೊಡ್ತಾರ ಅಂತ ಅವ್ರಿಗಿದೆ, ನಮಗೇನಿದೆ. ಈಗ ನೋಡಿ ಭಾಳ ಜನ ಬರ್ತಾ ಇದ್ದಾರೆ. ನಿಮ್ಗೆ ಏನಾಗಿದೆ ಈಗ ನಿಮ್ದು ಕೆಲವೊಂದು ಮಾಧ್ಯಮ ಮುಖಾಂತರ ಹೇಳ್ಬೋದು, ಕೆಲವೊಂದು ಮಾಧ್ಯಮ ಬಿಟ್ಟು ಹೇಳ್ಬೋದು. ಅದು ನಿಮ್ಗೆ ಹೇಳ್ತೀನಿ. ಜೈ ಹಿಂದ್.